ನೋಡಿದಲ್ವಾ ಜೀವನ ಅಂದ್ರೆ ಹೆಂಗೆ ಇರತ್ತೆ, ಎಲ್ಲರಿಗೂ ಒಂದೇ ತರ ಇರಲ್ಲ ಜೀವನ ಅನ್ನೋದು. ಒಬ್ಬೊಬ್ರಿಗೆ ಒಂದೊಂದ್ ತರ ಇರತ್ತೆ. ಒಬ್ರು ಅದು ಮಾಡ್ತಾರೆ, ಇಲ್ಲೇ ನೋಡಿ ಇಷ್ಟೇ. ನಾನು ಈ ವಿಡಿಯೋ ಮಾಡಿದ್ದೀನಲ್ವಾ, ಈ ವಿಡಿಯೋದಲ್ಲೇ ಗೊತ್ತಾಗ್ಬಿಟ್ಟಿರತ್ತೆ ನಿಮ್ಗೆ ಜೀವನ ಅಂದ್ರೆ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು. ಒಬ್ಬೊಬ್ರು ಒಂದೊಂದ್ ತರ ವರ್ಕ್ಸ್ ಮಾಡ್ತಾರೆ. ಅವರು ಬೆಲ್ಟರಿಗೆ ಮಾಡ್ತಾರೆ, ಇವರು ಬಟ್ಟೆಗಳು ಮಾಡ್ತಾರೆ, ಆ ಕಡೆ ಕೆಮ್ರಾಗಳು ಹಾಕೊಂಡ್ ಮಾಡ್ತಾರೆ, ಈ ಕಡೆ ಎಲೆಕ್ಟ್ರಿಕ್ ಒಂದು ಅಪ್ಲೈನ್ಸಸ್ ಹಾಕೊಂಡ್ ಮಾಡ್ತಾರೆ, ಆ ಕಡೆ ಬಟ್ಟೆ ಮಾಡ್ತಾರೆ, ಈ ಕಡೆ ನಾನು ವಿಡಿಯೋ ಮಾಡ್ತೀನಿ. ಇದೇ ಜೀವನ ಅಷ್ಟೇ. ಸೊ ಆತರ ಅವ್ರವ್ರ ಕೆಲ್ಸಕ್ಕೆ ನಾವು ರೆಸ್ಪೆಕ್ಟ್ ಕೊಡ್ಬೇಕು. ಅವರು ಏನೇನ್ ಕೆಲಸ ಮಾಡ್ತಾರೋ ಅದಕ್ಕೆಲ್ಲ ನಾವು ರೆಸ್ಪೆಕ್ಟ್ ಕೊಡ್ಬೇಕು. ಯಾರನ್ನೂ ಒಂದು ಕೀಳಾಗಿ ನೋಡ್ಬಾರ್ದು ಜೀವನದಲ್ಲಿ. ಸೊ ಆತರ ಎಲ್ಲರಿಗೂ ರೆಸ್ಪೆಕ್ಟ್ ಕೊಡ್ಬೇಕು ನಮ್ಮ ಜೀವನದಲ್ಲಿ. ಯಾರನ್ನೂ ಒಂದು ಕೀಳು, ಯಾರನ್ನೂ ಒಂದು ಮೇಲು ಅಂತ ಹೇಳ್ಬಾರ್ದು. ಸೊ ಆತರ ಟಿವಿಸ್ ಎಲ್ಲ ಇದೆ, ಇಲ್ಲಿ ಟಿವಿಸ್ ಎಲ್ಲ ಮಾಡ್ತಾ ಇದ್ದಾರೆ ಬಟ್ಟೆಗೆ. ಸೊ ಎಕ್ಸ್ಪೀರಿಯನ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು. ಬಟ್ ನನ್ಗಂತೂ ಒಂದು ಅರ್ಥ ಆಗಿಲ್ಲ, ಈ ಒಂದು ಗ್ಯಾಡ್ಜೆಟ್ಸ್ ಎಲ್ಲಿಂದ ತಗೊಂಡ್ಬರ್ತಾರೆ, ಎಲ್ಲಿಂದ ಒಂದು ಇಂಪೋರ್ಟ್ ಮಾಡ್ತಾರೆ ಅದಂತ ನನ್ಗಂತೂ ಏನು ಗೊತ್ತಿಲ್ಲ. ನನ್ಗೆ ನೋಡ್ಬೇಕು ನೋಡಿ, ಪೊಲೀಸರು ಬರ್ತಾ ಇದ್ರು ಆ ಕಡೆ. ಸೊ ಅದಕ್ಕೋಸ್ಕರ ನಾನು ವಿಡಿಯೋನ ಕಟ್ ಮಾಡಿದೆ. ಯಾಕಂತ ಹೇಳಿದ್ರೆ ಪೊಲೀಸರು ಬರೋವಾಗ ನಾವು ವಿಡಿಯೋ ಶೂಟ್ ಮಾಡ್ಬೋದು. ಮೈನ್ ಆಗಿ ಇರೋ ಲೆಕ್ಕದಲ್ಲಿ ವಿಡಿಯೋಸ್ ಯಾವ ತರದ್ದು ಒಂದು ಕ್ಯಾಪ್ಚರ್ ಮಾಡ್ಬೋದು. ನಾನು ಕದ್ದು ಮುಚ್ಚಿ ಮಾಡ್ತಾ ಇದ್ದೀನಿ. ಸೊ ಪೊಲೀಸರು ಬಂದಿದ್ದಕ್ಕೆ ಮೊಬೈಲ್ ಸ್ವಲ್ಪ ಮಾಡಿದೆ, ನಾನು ಸ್ಟಾಪ್ ಮಾಡಿದೆ. ಯಾಕೆ ಬೇಕು ನಮಗೆ ಸೊ ಅಂತ ಹೇಳ್ಬಿಟ್ಟು ನಾನು ಅದೇ ತರ ಮುಂದಕ್ಕೆ ಹೋಗ್ತಾ ಇದೀನಿ. ಇವಾಗ ಒಂದು ಟೈಮ್ ಬಂದ್ಬಿಟ್ಟು 4:10 ಆಗ್ತಾ ಇದೆ. ಎಕ್ಸಾಕ್ಟ್ ಟೈಮ್ 4:10 ಆಗ್ತಾ ಇದೆ. ಇದೇ ತರ ನಾನು ನಡ್ಕೊಂಡು ಮುಂದಕ್ಕೆ ಹೋಗ್ತಾ ಇದೀನಿ. ಜನರು ಎಲ್ಲ ಫುಲ್ ಆಕ್ಟಿವ್ ಆಗಿದ್ದಾರೆ. ಇವತ್ತು ಒಂದೇ ದಿನ ಅಲ್ವಾ, ಸಂಡೇ ಅಂದ್ರೆ ಇವತ್ತು ಒಂದೇ ದಿನ ಇರ್ತದೆ ಮಾರ್ಕೆಟ್. ಇವತ್ತು ಬಿಟ್ರೆ ಇನ್ ಯಾವತ್ತೂ ಇರಲ್ಲ, ಅದಕ್ಕೆ ಸಂಡೇ ಬಜಾರ್ ಅಂತ ಹೇಳುದು. ಸೊ ಮೆಟೀರಿಯಲ್ಸ್ ಎಲ್ಲ ಒಂದು ವಾರಕ್ಕಾಗಷ್ಟೆಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿರ್ತಾರೆ. ಇವಾಗ ಒಂದು ವಾರ ಎಲ್ಲ ಕೆಲಸ ಇದೆ. ಒಂದು ವಾರ ಎಲ್ಲ ಮೆಟೀರಿಯಲ್ಸ್ ಒಂದು ಶೇಖರಣೆ ಮಾಡ್ತಾರೆ. ಒಂದು ವಾರ ಪೂರ್ತಿ ಮೆಟೀರಿಯಲ್ಸ್ ನ ಒಂದು ಶೇಖರಣೆ ಮಾಡ್ತಾರೆ. ಮಾಡಿಬಿಟ್ಟು ಆಮೇಲೆ ಒಂದ್ ದಿನ ತಗೊಂಡ್ಬಂದು ಸಂಡೇ ತಗೊಂಡ್ಬಂದು ಅದನ್ನ ಒಂದು ಸೆಲ್ ಮಾಡ್ತಾರೆ. ಫಸ್ಟ್ ರೆಡಿ ಮಾಡ್ಕೋಬೇಕಲ್ವಾ ಎಲ್ಲ ಮೆಟೀರಿಯಲ್ಸ್. ಅದಕ್ಕೆ ಒಂದು ವೀಕ್ ಎಲ್ಲ ರೆಡಿ ಮಾಡ್ಕೊತಾರೆ, ಎಲ್ಲೆಲ್ಲಿ ತಗೊಬರ್ಬೇಕು ಮೆಟೀರಿಯಲ್ಸ್ ಅಂತ ಹೇಳ್ಬಿಟ್ಟು. ಸೊ ಆಮೇಲೆ ತಗೊಂಡ್ಬಂದ್ಬಿಟ್ಟು ಒಂದು ಈ ತರ ಒಂದು ಸೆಲ್ ಮಾಡ್ತಾರೆ. ಸಂಡೇ ಬಂದ್ಬಿಟ್ಟು ಅಷ್ಟೇ, ಒಂದೇ ದಿನ ಅಲ್ವಾ. ಸೊ ಇದಕ್ಕೆ ಅವರು ಇಷ್ಟಿಷ್ಟಂತ ಅಮೌಂಟ್ ಕೊಡ್ಬೇಕು. ಒಂದು ಜಾಗ ತಗೊಂಡಿರ್ತಾರಲ್ವಾ, ಒಂದು ಶಾಪ್ಸ್ ಹಾಕೊಂಡಿರ್ತಾರಲ್ವಾ, ಅವ್ರಿಗೆಲ್ಲ ಇಷ್ಟಿಷ್ಟಂತ ಅಮೌಂಟ್ ಕೊಡ್ಬೇಕು. ಮಾಮೂಲಿಯಾಗಿ ಇದು ಈ ಕಡೆ ಹಾಕಿರ್ತಾರಲ್ಲ ಅವ್ರಿಗೆ ಮಾತ್ರ ಶಾಪ್ಸ್ ಕಟ್ಬೇಕು. ಈ ರೋಡ್ ಸೈಡ್ ಒಂದು ಕೂತ್ಕೊಂಡಿರ್ತಾರಲ್ವಾ, ಸೊ ಇಲ್ಲಿ ಕೆಲವೊಂದು ಶಾಪ್ಸ್ ಎಲ್ಲ ಕೂತ್ಕೊಂಡು ಮಾಡ್ತಾ ಇರ್ತಾರೆ, ಮತ್ತೆ ಬಂಡಿಗಳೆಲ್ಲ ಕಳ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಅವ್ರಿಗೆಲ್ಲ ಏನು ಅಮೌಂಟ್ ಕಟ್ಟಷ್ಟಿಲ್ವಂತೆ, ಅವ್ರಿಗೆ ಹೇಳ್ತಾ ಇದ್ರು. ಸೊ ಆತರ ಮಾರ್ಕೊಂಡೆಲ್ಲ ಹೋಗ್ತಾ ಇರ್ತಾರೆ ಅಂತ ನೋಡಿ. ಆ ಕಡೆ ಪರ್ಫ್ಯೂಮ್ಸ್ ಎಲ್ಲ ಇದೆ, ಆಗಿದೆ. ಫೇವ್ರೇಟ್ ಬಂದ್ಬಿಟ್ಟು ಫಾಗ್ ಸರ್. ಎಷ್ಟು ಸರ್ ಇದು ಫಾಗು? 250. ಅದು 200 ಅಂತೆ. ಫಾಗು 250 ಅಂತೆ, 200 ಅಂತೆ. ಸೊ ಎಲ್ಲ ಪರ್ಫ್ಯೂಮ್ಸು ಎಲ್ಲ 250-200 ಅಂತೆ ಪರ್ಫ್ಯೂಮ್ಸು. ಇಲ್ಲ ಪರ್ಫ್ಯೂಮ್ಸು ತಗೋಬೋದು ನಂಗೆ ಗೊತ್ತಿರೋ ಮಟ್ಟಿಗೆ, ಅದ್ರಲ್ಲಿ ಏನಿಲ್ಲ. ಸೀಲಿಡ್ ಪೀಸ್ ಅವು ತಗೊಳ್ಳಿ, ಏನು ಪರವಾಗಿಲ್ಲ. ಪರ್ಫ್ಯೂಮ್ಸು ಮೇನ್ ಆಗಿ ಅದೇ ಹೇಳಿದ್ನಲ್ವಾ, ಒಂದು ಗ್ಯಾಡ್ಜೆಟ್ಸ್ ಅದಕ್ಕೆ ಹೋಗ್ಲೇಬೇಡಿ. ಒಂದು ಗ್ಯಾಡ್ಜೆಟ್ಸ್ ಎಲ್ಲ ಮುಟ್ಟಕ್ಕೆ ಹೋಗ್ಬೇಡಿ. ಇನ್ನು ಉಳಿದಿದ್ದೆಲ್ಲ ನೀವು ನೋಡಿ ತಗೊಳ್ಳಿ ಅಂತ ಹೇಳ್ತೀನಿ. ಮತ್ತೆ ಬಟ್ಟೆಗಳು ನೋಡಿ, ರಾಶಿಗಳು ಹಾಕೋಗ್ಬಿಟ್ಟಿದ್ದಾರೆ. ಜನ ಸಾಗರ ಯಾವ ತರ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಬಟ್ ಸಿಕ್ಕಾಕೊಂಡ್ರೆ ಅಂತ ಮೊಬೈಲ್ ಕಿತ್ಕೊಂಡು ಮನೆ ಕಳಿಸ್ಬಿಡ್ತಾರೆ. ನನಗೆ ಗೊತ್ತಿರೋ ಮಟ್ಟಿಗೆ ವಿಡಿಯೋ ಮಾಡೋದು ಸಿಕ್ಕಾಕೋಬೋದು. ನಾನು ಕದ್ದು ಮುಚ್ಚಿ ಮಾಡ್ತೇವೆ, ಹುಷಾರಾಗಿ ಮಾಡ್ಬೇಕು.
ನೋಡಿ ಬಂದಿದ ತಕ್ಷಣ ಅವರು ವಿಡಿಯೋ ಮಾಡ್ತಾ ಇದ್ರು, ಬಂದಿದ ತಕ್ಷಣ ಡ್ರಾಪ್ ಮಾಡ್ಬಿಡ್ಬೇಕು ಮೊಬೈಲ್ನ. ಅವಾಗ ಅವ್ರಿಗೆ ಇದು ಬರಲ್ಲ, ಗೊತ್ತಾಗಲ್ಲ, ಏನೋ ಹೋಗ್ತಾ ಇದ್ದೇನೆ ಅನ್ಕೊಂತಾರೆ. ನೋಡಿ 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 ಜನ ನೋಡಿ, ಅದೆಲ್ಲ ನೋಡಿ ಮೇಲೆ ಡೋರ್ ಕ್ಲೋಸ್ ಮಾಡ್ತಾರೆ. ಇವಾಗ ಜನ ಅಂತೂ ಬರ್ತಾ ಬರ್ತಾ, ಇವಾಗ ಈವ್ನಿಂಗ್ ಅಂತಲ್ವಾ, ಜನ ಇನ್ನೂ ತುಂಬೋದು. ಮತ್ತೆ ಬರ್ತಾ ಬರ್ತಾ ಮೆಟೀರಿಯಲ್ಸ್ ಕಾಸ್ಟ್ ಕೂಡ ಕಡಿಮೆ ಮಾಡ್ಬಿಡ್ತಾರೆ. ನೋಡಿ ನೋಡಿ ಇಲ್ಲಿ ನಮ್ದು ಒಂದು ಫ್ಲವರ್ಸ್ ಇದೆ. ಸೊ ಕೇಳ್ತಾರೆ ಯಾವ ಊರು ಅಂತ ಹೇಳ್ಬಿಟ್ಟು ನೋಡಿ ಆಯ್ ಹೇಳ್ತಾರೆ. ಸೊ आपका नाम क्या है? पांडु कुमार. ನೋಡಿ ಪಾಂಡು ಕುಮಾರ್ ಅಂತ ಅವ್ರ ಹೆಸರು. ನೋಡಿ ಜೀವನ ಎಲ್ಲರಿಗೂ ಒಂದೇ ತರ ಇರಲ್ಲ, ಅವರು ಒಬ್ಬೊಬ್ರಿಗೆ ಒಂದೊಂದ್ ತರ ಇರುತ್ತೆ ಜೀವನ. ಸೊ ಆತರ ನಾವು ಅವ್ರ ಕೆಲ್ಸಗಳಿಗೆ ರೆಸ್ಪೆಕ್ಟ್ ಕೊಡ್ಬೇಕು. ಸೊ ನಾನ್ ಕೂಡ ವಿಡಿಯೋ ಮಾಡ್ತಾ ಇದೀನಿ, ನನ್ ಕೆಲ್ಸಕ್ಕೂ ರೆಸ್ಪೆಕ್ಟ್ ಕೊಡ್ತಾರೆ ಬೇರೆಯವರು, ಅದೇ ತರ ನಾನ್ ಕೂಡ ಬೇರೆಯವ್ರ ಕೆಲ್ಸಕ್ಕೆ ನಾನು ರೆಸ್ಪೆಕ್ಟ್ ಕೊಡ್ಬೇಕು. ಸೊ ಎಮರ್ಜೆನ್ಸಿ ಲೈಟ್ಗಳಂತವು. ಸೊ ಮನೆಯಲ್ಲಿ ಅದೆಷ್ಟೇ ಆಟೋಮೆಟಿಕ್ ಆಫ್ ಆಗುತ್ತಂತೆ, ಮತ್ತೆ ಆಟೋಮೆಟಿಕ್ ಆಗಿ ಅದೆಷ್ಟೇ ಆನ್ ಆಗುತ್ತಂತೆ ಎಲ್ಲ ಹೇಳ್ತಾ ಇದ್ರು. ಶರ್ಟ್ಸ್ ಎಷ್ಟು ಚೆನ್ನಾಗಿದೆ ಬ್ರೋ. ಎಷ್ಟು ಬ್ರೋ ಶರ್ಟ್ ಇದು? 200. ಶರ್ಟ್ಸ್ ಎಲ್ಲ 200 rupees ಅಂತ ಶರ್ಟ್ ಅದು. ಸೊ ಎಲ್ಲ ಚೆನ್ನಾಗಿದೆ, ಒಳ್ಳೆ ಮೆಟೀರಿಯಲ್ಸ್ ಬಂದಿದ್ದಾವೆ. ಶರ್ಟ್ ನೋಡ್ಕೊಂಡು ತಗೋಬೇಕು. ಸೊ ಅದು ಏನ್ ಆಗಿರಲ್ಲ, ಚೆನ್ನಾಗಿರುತ್ತೆ ಶರ್ಟ್ಗೆಲ್ಲ. ಮಾಮೂಲಿಯಾಗಿ ಕೆಲವೊಂದೆಲ್ಲ ಒಂದು ಕಲರ್ಸ್ ಶೇಡ್ ಆಗೋ ಚಾನ್ಸಸ್ ಎಲ್ಲ ಇರ್ತವೆ. ಸೊ ಅದಕ್ಕೋಸ್ಕರ ಅವೆಲ್ಲ ನೋಡ್ಕೊಂಡು ತಗೋಬೇಕು. ಪಾಪ ಪಾಪ್ಕಾರ್ನ್ ಮಾಡ್ತಾರೆ ಅವರು ಒಂದು ಇದ್ರಲ್ಲಿ. ಅಲ್ಲಿ ಒಬ್ಬ ಹುಡುಗ ಒಂದು ನೋಡ್ತಾ ಇದ್ನಿ, ಇರಿ ಅವನ ಫೋನ್ ತಗೊಂಡ್ಬರ್ತಾ ಇದ್ದಂಗಿದ್ದಾನೆ, ಫೋನ್ ತಗೊಂಡ್ಬರ್ತಾ ಇದ್ದಂಗಿದ್ದಾನೆ. कितना भाई है? सेल करने का क्या फोन? हाँ सेल के वास्ते 1200 है। ओप्पो कंपनी का एक 2 महीने हुआ लेके 1200 आपके लिए खाली सिर्फ है। अब कितने देंगे वो बोलो? ಗೈಸ್ ನೋಡಿ ಗೈಸ್, ಇದು ಫೋನ್ ಬಂದ್ಬಿಟ್ಟು ಒಂದು 1200 ಹೇಳ್ತಾ ಇದಾರೆ. ನೀವ್ ಎಷ್ಟು ಕೊಡ್ತೀರಾ ಅಂತ ಕೇಳ್ತಾ ಇದಾರೆ ಈ ಫೋನನ್ನ. ಇದು ರಿಯಲ್ಮಿ ಫೋನ್ ಇದು, ಅವರು ಸೆಲ್ ಮಾಡ್ತಾ ಇದಾರಂತೆ. ಹುಡುಗರು ಬಂದು ಕೇಳ್ತಾ ಇದ್ರು. ಸೊ ನಾನು ಚೆಕ್ ಮಾಡ್ತೀನಿ ಆ ತರ ಇದೆ ಅಂತ ಹೇಳ್ಬಿಟ್ಟು ಫೋನನ್ನ. ಎಲ್ಲ ಪಾಸ್ವರ್ಡ್ ಎಲ್ಲ ಹಾಕಿದ್ದಾರೆ. ಪಾಸ್ವರ್ಡ್ ಕಲ್ತಿರುತ್ತೆ ಕ್ಯಾ? ನೋಡಿ ಪಾಸ್ವರ್ಡ್ ತೆಗೆದುಕೊಡ್ತಂತೆ. ಪಾಸ್ವರ್ಡ್ ಕೊಡೋಣ ಎಕ್ಬಾರ್. ಎಲ್ಲ ವರ್ಕ್ ಆಗ್ತದೆ, ವರ್ಕಿಂಗ್ ಫೋನ್ ಇದು. ಬರೀ 1200ಗೆ ಮಾಡ್ತಾ ಇದ್ದಾರೆ ರಿಯಲ್ಮಿ ಫೋನು. ಸೊ ಅದೇ ತರ ನೋಡಿ ಎಲ್ಲ ವರ್ಕಿಂಗ್ ಅಲ್ಲಿದೆ, ವರ್ಕಿಂಗ್ ಎಲ್ಲ ನೋಡಿ ಟಾಪ್ ನಾಚ್, ಎಲ್ಲ ಮಸ್ತ್ ವರ್ಕಿಂಗ್ ಅಲ್ಲಿ ಚೆನ್ನಾಗಿದೆ. ಸೊ भाई 700 देता हूँ भाई इसको। नहीं क्या भाई? 900 दिया लास्ट 1000 रुपीस। ನೋಡಿ गाइस कितना भाई? 1000 रुपीस कर लिया भाई। भाई देव भाई 700 का देव भाई। मेरे को भी नहीं आता भाई, मैं भी लिया 2000 रुपीस को। हाँ 1000 रुपीस है तो भाई अच्छा वर्किंग फोन है, अच्छा चल रहा है। देखिए आप व्हाट्सएप आता, यूट्यूब आता, सब भी आता। व्हाट्सएप गूगल ನೋಡಿ गाइस ಅವರು ಕಡಿಮೆ ಕೊಡ್ತಾ ಇಲ್ಲ, 700 rupees ಕೇಳಿದ್ರೆ ಕೊಡ್ತಾನೆ ಇಲ್ಲ. ಸೊ ಫೈನಲಿ ನಾನಾದ್ರೆ ಎಲ್ಲ ನೋಡ್ಕೊಂಡು ಹೋಗ್ತಾ ಇದ್ವಿ. ಇನ್ನು ತುಂಬಾ ಇದೆ ನೋಡೋದು, ಲಾಸ್ಟ್ ಕೊನೆಗೆ ಹೋಗ್ಬೇಕು. ಅಂದ್ರೆ ಅಷ್ಟೊಂದು ಜಾಸ್ತಿ ಇಲ್ಲ, ಅಲ್ಲಿ ಮೈನ್ ಇದೇ ಇರೋದು, ಇಷ್ಟೇ ಇರೋದು. ಸೊ ಇದನ್ನೆಲ್ಲ ಒಂದು ಕವರ್ ಮಾಡಿದೆ. ಮತ್ತೆ ಜನಗಳು ನೋಡಿ ಎಷ್ಟು ಜನ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು, ಸುಮಾರು ಒಂದು ಲಕ್ಷಾಂತರ ಜನ ಬಂದಿದ್ದಾರೆ. ಸೊ ನೋಡಿದ್ರಲ್ವಾ ಅವಾಗ್ಲೇ ಅಲ್ಲಿ ಒಬ್ಬ ಹುಡುಗ ಒಂದು ಫೋನ್ ಸೆಲ್ ಮಾಡ್ತಾ ಇದ್ದ, ಒಂದು ರಿಯಲ್ಮಿ ಫೋನ್ ಅನ್ನ. ಸೊ ಆ ಫೋನ್ ಬಂದ್ಬಿಟ್ಟು 1200 rupeesಗೆ ಕೊಡ್ತಾನಂತೆ, ರಿಯಲ್ಮಿ ಫೋನ್ ಅದು. ಸೊ ಆತರ ಸೆಲ್ ಮಾಡ್ತಾ ಇರ್ತಾರೆ. ಅವ್ರಿಗೆ ಏನೋ ಬೇಗ ಸೆಲ್ ಮಾಡ್ಬೇಕು ಅನ್ಸುತ್ತೆ, ಮಾಡ್ತಾರೆ. ನಿಮ್ಗೆ ಇಷ್ಟ ಇದ್ರೆ ತಗೊಳ್ಳಿ, ಇಲ್ಲ ಅಂದ್ರೆ ಬಿಡಿ. ಸೊ ಆತರ ನಾನು ಕೇಳಿದೆ 700 ಕೊಡ್ತೀರಾ ಅಂತ, ಕೊಡಲ್ಲ ಅಂತ ಹೇಳ್ದ. ಸೊ ಅದಕ್ಕೋಸ್ಕರ ನಾನು ಬಂದ್ಬಿಟ್ಟೆ. ವಾಚ್ ಕಿತ್ನಾ ಈ ವಾಚ್ ಫಾಸ್ಟ್ ರೇಟ್ कितना ये वाच है? 500 रुपया।
सभी 500 रुपया देखना है ये सोचना है ठीक है ನೋಡಿ ಒಂದು ವಾಚ್ ಕೇಳಿದೆ ಒಂದು ಫಾಸ್ಟ್ ಟ್ರ್ಯಾಕ್ ವಾಚು ಬರೀ 500 ರುಪೀಸ್ ಅಂತೆ ಔಟ್ ಸೈಡ್ ಕೇಳಿದ್ರೆ ಆ ವಾಚ್ ಅನ್ನ ಜಾಸ್ತಿ ಹೇಳ್ತಾರೆ 1000 ವೈಟ್ ಶೇಡ್ಸ್ ಎಲ್ಲ ಇದೆ ಇಲ್ಲಿ 1000 ರುಪೀಸ್ ಹೇಳ್ತಾರೆ ಔಟ್ ಸೈಡ್ ಆದ್ರೆ ಇಲ್ಲಿ ಆದ್ರೆ 500 ರುಪೀಸ್ ಕೊಡ್ತಾರೆ ಬಟ್ ಯಾಕೆ ಅಷ್ಟೊಂದು ಕಡಿಮೆ ಅಂತ ನನ್ಗೆ ಗೊತ್ತಿಲ್ಲ ನನಗೆ ಗೊತ್ತಿರೋ ಮಟ್ಟಿಗೆ ಮೇನ್ ಆಗಿ ಎಲ್ಲ ಕದ್ದಿರೋ ಐಟಮ್ಸ್ ಅನ್ಸುತ್ತೆ ಇವೆಲ್ಲ ಸೊ ನನಗೆ ಒಂದ್ ಅನ್ಸುತ್ತೆ ಪಾಪ ಸದ್ಯಕ್ಕಂತೂ ನನಗೆ ಗೊತ್ತಿರೋ ಮಟ್ಟಿಗೆ ಮೇನ್ ಆಗಿ ಒಂದು ಕಂಪ್ನಿದಲ್ಲಿ ಒಂದು ಸ್ಟಾಕ್ ಐಟಮ್ಸ್ ಇರುತ್ತಲ್ವಾ ಎಲ್ಲ ಉಳ್ದೋಗಿರೋ ಐಟಮ್ಸ್ ಸೊ ಅದನ್ನೆಲ್ಲ ಇವ್ರು ತಗೊಂಡ್ಬಂದು ಈ ತರ ಸೆಲ್ ಮಾಡ್ತಾರೇನೋ ಸ್ಟಾಕ್ ಐಟಮ್ಸ್ ಅನ್ಕೊಂತೀನಿ ಸೊ ಅದಕ್ಕೋಸ್ಕರ ಸದ್ಯಕ್ಕೆ ಇಷ್ಟೊಂದು ಐಟಮ್ಸ್ ನಾವು ಕದಿಯೋಕೆ ಆಗಲ್ಲ ಎಷ್ಟೊಂದು ಐಟಮ್ಸ್ ನ ಸೊ ಮತ್ತೆ ನಾವು ಫೈನಲ್ ಆಗಿ ಬಂದ್ಬಿಟ್ವಿ ಮೆಟ್ರೋ ಸ್ಟೇಷನ್ ಬಂದ್ಬಿಟ್ವಿ ಸೊ ಇನ್ನು ಹೊರಡೋದೆ ಮತ್ತೆ ಬ್ಯಾಗ್ ಸ್ಕ್ಯಾನಿಂಗ್ ಮಾಡ್ತಾರೆ ಯಾಕಂದ್ರೆ ಮೆಟೀರಿಯಲ್ಸ್ ಏನಾದ್ರು ತಗೊಂಡ್ಬಂದಿದ್ರೆ ಮತ್ತೆ ಇಲ್ಲಿ ಇರ್ತದೆ ಅಂತ ಹೇಳ್ಬಿಟ್ಟು ಮತ್ತೆ ಒಂದು ಬ್ಯಾಗ್ ಸ್ಕ್ಯಾನಿಂಗ್ ಏನ್ ಮಾಡ್ತಾರೆ ಸೊ ಮತ್ತೆ ನಾವು ರಿಟರ್ನ್ ಹೋಗೋಣ ನೋಡಿ ಜನ ನೋಡಿ ಜನ ಯಾವ ತರ ಇದಾರೆ ಅಂತ ಹೇಳ್ಬಿಟ್ಟು ಕಿತ್ನಾ 1000 रुपीस 1000 रुपीस ಅಂತೆ ಆಪಲ್ ಏರ್ಪೋರ್ಟ್ಸ್ ಪ್ರೋ ಒರಿಜಿನಲ್ ಅಲ್ಲ ಇದು नहीं नहीं ಸೊ ಸೊ ಫೈನಲಿ ನಾವು ಬಂದ್ಬಿಟ್ವಿ ಎಲ್ಲ ನೋಡ್ಕೊಂಡು ಎಲ್ಲ ಮೆಟೀರಿಯಲ್ಸ್ ಮತ್ತೆ ನಾನಾದ್ರೆ ಇವಾಗ ಒಂದು ಹೊರಡ್ತಾ ಇದ್ದೀನಿ ಹೊರಡೋ ಸಮಯ ಬಟ್ ಇಲ್ಲಿ ಮೊಬೈಲ್ಸ್ ಅಲ್ಲಿ ಸೊ ಫೈನಲಿ ನಾನು ಬಂದ್ಬಿಟ್ಟು ಇವಾಗ ಒಂದು ಜಾಲಲ್ಲಿ ಮೆಟ್ರೋ ಸ್ಟೇಷನ್ ಬಂದ್ಬಿಟ್ಟೆ ರಿಟರ್ನ್ ಇನ್ನು ಹೋಗೋದೆ ಸೊ ಮತ್ತೆ ಆ ಕಾಯಿನ್ ಕೊಟ್ಟಿದಾರಲ್ವಾ ಕಾಯಿನ್ ಅನ್ನ ಇನ್ಸರ್ಟ್ ಮಾಡಿಬಿಟ್ಟು ಮತ್ತೆ ಓಡೋದೆ ಸೊ ಅದೇ ತರ ನಾನು ಹೋಗ್ತಾ ಇದ್ದೀನಿ ಒಂದು ಕಾಯಿನ್ ಇನ್ಸರ್ಟ್ ಮಾಡಿಬಿಟ್ಟು ಓಡೋದೆ ಅಷ್ಟೇ ಬನ್ನಿ ಅವಾಗಲೇ ತೋರಿಸ್ನಲ್ವಾ ಸೇಮ್ ಪ್ರೊಸೀಜರು ಏನು ಇದು ಮಾಡೋಂಗಿಲ್ಲ ಸೇಮ್ ಪ್ರೊಸೀಜರ್ ಓಕೆ ಸೊ ನೋಡಿದ್ರಲ್ವಾ ಎಕ್ಸಿಟ್ ಅಂತ ಆಗೋದೆ ಒಂದು ಬಾರಿ ಅದು ಎಂಟರ್ ಮಾಡಿ ಎಕ್ಸಿಟ್ ಆಗಿದ ತಕ್ಷಣ ಅಷ್ಟೇ ಆ ಕಾಯಿನ್ ಅಷ್ಟೇ ಇದಾಗುತ್ತೆ ಅದ್ರಲ್ಲಿ ಹಾಕ್ಬಿಡ್ತೀವಲ್ಲ ಅದು ಕ್ಲೋಸ್ ಆಗುತ್ತೆ ಮತ್ತೆ ಮೊಬೈಲಲ್ಲಿ ತಗೊಳ್ಳೋ ಟಿಕೆಟ್ಸ್ ಕೂಡ ಅದೇ ತರ ಒಂದು ಕ್ಲೋಸ್ ಆಗೋಗ್ತವೆ ನೀವು ಒಂದು ಬಾರಿ ಎಂಟರ್ ಆಗಿ ಮತ್ತೆ ಒಂದು ಎಕ್ಸಿಟ್ ಆದ್ರೆ ಅಲ್ಲಿ ಕ್ಲೋಸ್ ಆಗುತ್ತವೆ ನೋಡಿ ಇಲ್ಲಿ ಬರ್ತಾ ಇದೀನಲ್ವಾ ಇಲ್ಲಿ ಯಾವುದೇ ತರಹದ ಒಂದು ಲಿಫ್ಟ್ ಅನ್ನೋದಿಲ್ಲ ಅಂದ್ರೆ ಬೈ ಬಾಕಿ ಹೋಗ್ಬೇಕು ನಾವು ಲಿಫ್ಟ್ ಅನ್ನೋದಿಲ್ಲ ಸೊ ಆ ತರ ನಡ್ಕೊಂಡು ಹೋಗ್ತಾ ಇದೀನಿ ಸೊ ನಮ್ಮ ಬೈಕ್ ಹತ್ರ ಹೋಗ್ಬಿಟ್ಟು ನಮ್ಮ ಬೈಕ್ ತಗೊಂಡು ಓಡೋದೆ ಸೊ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಅದೇ ಥರ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇದೇ ಥರ ಒಳ್ಳೆ ಒಳ್ಳೆ ವೀಡಿಯೋಸನ್ನ ಒಂದು ಪೋಸ್ಟ್ ಮಾಡ್ತಾ ಇರ್ತೀವಿ ನಿಮಗೋಸ್ಕರ ಒಂದು ಶೂಟ್ ಮಾಡ್ತಾನೆ ಇರ್ತೀವಿ ಸೊ ಸ್ಟೇ ಟ್ಯೂನ್ಡ್ ಜೈ ಹಿಂದ್ ಜೈ ಕರ್ನಾಟಕ ಮಾತೆ. Amazing!